ಅನೂರಿನ ಒಂದು ಶಾಲೆಯಲ್ಲಿ ಆಗಿದಂಥ ತಿದ್ದುಪಡಿಯ ವಿಚಾರವಾಗಿ, ಅದು ಜಾತಿ ಹೆಸರಿನಲ್ಲಿ ತಿದ್ದುಪಡಿಯಾಗಿತ್ತು. ಆ ಸುದ್ದಿಯನ್ನು ಮಾಡಿತ್ತು. ಆ ಸುದ್ದಿಗೆ ಈಗ ಇಂಪ್ಯಾಕ್ಟ್ ಆಗಿದೆ. ಶಾಲೆಯಲ್ಲಿದ್ದಂಥ ಮಕ್ಕಳ ಹೆಸರಲ್ಲಿ ಜೊತೆಗೆ ಅವರ ಸರ್ಟಿಫಿಕೇಟ್ನಲ್ಲಿ ಜಾತಿ ತಿದ್ದುಪಡಿಯಾಗಿತ್ತು. ಈ ಸುದ್ದಿಯನ್ನು ಬಿತ್ತರಿಸಿತ್ತು. ಈಗ ರಿಪಬ್ಲಿಕ್ ಕನ್ನಡದ ವರದಿಗೆ ಮತ್ತೊಂದು ಇಂಪ್ಯಾಕ್ಟ್ ಆಗಿರುವಂಥದ್ದು. ಜಾತಿ ತಿದ್ದುಪಡಿ ಮಾಡಿದ ಮುಖ್ಯೋಪಾಧ್ಯಾಯರು ಸಸ್ಪೆಂಡ್ ಆಗಿದ್ದಾರೆ. ಕಲಬುರಗಿಯ ಅನೂರು ಶಾಲೆಯಲ್ಲಿ ನಡೆದಿದ್ದಂತಹ ಜಾತಿ ತಿದ್ದುಪಡಿ ಅದು. ಪ್ರಿನ್ಸಿಪಲ್ ಬಸವಲಿಂಗಪ್ಪ ಅಪ್ಪಾಸಾಬ್ ಚೌಹಾಣ್ ಅಮಾನತಾಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಅವರು ಜಾತಿ ತಿದ್ದುಪಡಿ ಮಾಡಿದಂಥ ಒಂದು ಆರೋಪ ಕೇಳಿ ಬಂದಿತ್ತು. ಕಬ್ಬಲಿಗ ಜಾತಿಯನ್ನ ತಳವಾರ ಜಾತಿ ಅಂತೇಳಿ ತಿದ್ದುಪಡಿ ಮಾಡಿದ್ರು. ತಳವಾರ ಜಾತಿ STಗೆ ಸೇರ್ಪಡೆ ಹಿನ್ನೆಲೆ ತಿದ್ದುಪಡಿಯನ್ನ ಮಾಡಿದ್ರು. ಹಣಕ್ಕಾಗಿ ಕಬ್ಬಲಿಗ ಜಾತಿಯನ್ನ ತಳವಾರ ಅಂತ ಹೇಳಿ ಉಲ್ಲೇಖ ಮಾಡಿದ್ರು. ಜಾತಿ ತಿದ್ದುಪಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ವರದಿಯನ್ನ ಬಿತ್ತರಿಸಿತ್ತು. ಈಗ ಆ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ವರದಿಗೆ ಇಂಪ್ಯಾಕ್ಟ್ ಸಿಕ್ಕಿದ್ದು. ಇಬ್ಬರು ಶಿಕ್ಷಕರು ಸಸ್ಪೆಂಡ್ ಆಗಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಆನೂರು ಶಾಲೆಯಲ್ಲಿ ಕೆಲವು ಜಾತಿ ತಿದ್ದುಪಡಿ ಮಾಡಿದ ಬಗ್ಗೆ ವರದಿ ಬಂದಿತ್ತು. ನಂತರ ಇಲಾಖೆಯಿಂದನೂ ಇದ್ರ ಬಗ್ಗೆ ವಿಚಾರಣೆ ಮಾಡಿ ವರದಿ ಸಲ್ಲಿಸಲು ತಿಳಿಸಿದರು. ನಾನು ಆ ಶಾಲೆಗೆ ಹೋಗಿ ಪರಿಶೀಲಿಸಿದಾಗ ಕೆಲವು ತಿದ್ದುಪಡಿಗಳು ಮಾಡಿರುವುದು ನಿಜ ಅಂತ ಅನಿಸಿತು. ಈ ಬಗ್ಗೆ ಪರಾಮರ್ಶೆ ಮಾಡಿ ವಿವರವಾದ ವರದಿಯನ್ನು ಮಾನ್ಯ ಉಪನಿರ್ದೇಶಕರಿಗೆ ಸಲ್ಲಿಸಲಾಗಿದೆ. ಅಫ್ಜಲ್ಪುರ ತಾಲೂಕಿನ ಆನೂರು ಶಾಲೆಯಲ್ಲಿ ಕೆಲವು ಜಾತಿ ತಿದ್ದುಪಡಿ ಮಾಡಿದ ಬಗ್ಗೆ ವರದಿ ಬಂದಿತ್ತು. ನಂತರ ಇಲಾಖೆಯಿಂದನೂ ಇದ್ರ ಬಗ್ಗೆ ವಿಚಾರಣೆ ಮಾಡಿ ವರದಿ ಸಲ್ಲಿಸಲು ತಿಳಿಸಿದರು. ನಾನು ಆ ಶಾಲೆಗೆ ಹೋಗಿ ಪರಿಶೀಲಿಸಿದಾಗ ಕೆಲವು ತಿದ್ದುಪಡಿಗಳು ಮಾಡಿರುವುದು ನಿಜ ಅಂತ ಅನಿಸಿತು. ಈ ಬಗ್ಗೆ ಪರಾಮರ್ಶೆ ಮಾಡಿ ವಿವರವಾದ ವರದಿಯನ್ನು ಮಾನ್ಯ ಉಪನಿರ್ದೇಶಕರಿಗೆ ಸಲ್ಲಿಸಲಾಗಿದೆ. ಅಫ್ಜಲ್ಪುರ ತಾಲೂಕಿನ ಆನೂರು ಶಾಲೆಯಲ್ಲಿ ಕೆಲವು ಜಾತಿ ತಿದ್ದುಪಡಿ ಮಾಡಿದ ಬಗ್ಗೆ ವರದಿ ಬಂದಿತ್ತು. ನಂತರ ಇಲಾಖೆಯಿಂದನೂ ಇದ್ರ ಬಗ್ಗೆ ವಿಚಾರಣೆ ಮಾಡಿ ವಿಜಯಪುರದಲ್ಲಿ ದಾಳಿಯನ್ನು ನಡೆಸಿ ಅಕ್ರಮವಾಗಿ ನಡೆಸ್ತಾ ಇದ್ದಂಥ ಮಸಾಜ್ ಪಾರ್ಲರ್ ಮೇಲೆ ದಾಳಿಯನ್ನು ನಡೆಸಿದ್ರು. ತಡರಾತ್ರಿ ಈ ಒಂದು ದಾಳಿ ನಡೆದಿತ್ತು. CCB ಪೊಲೀಸರು ದಾಳಿಯನ್ನು ನಡೆಸಿದ್ರು. ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾದಲ್ಲಿ CCB ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧವನ್ನು ಕೂಡ ನಡೆಸಿದರು. ಬೆಂಗಳೂರಿನ ಟಿನ್ ಫ್ಯಾಕ್ಟ್ರಿ ಬಳಿ ಇರುವಂಥ ಪಾರ್ಲರ್ ಇದು. ಮಸಾಜ್ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂಥ ಶಂಕೆ ವ್ಯಕ್ತವಾಗಿತ್ತು. 10ಕ್ಕೂ ಹೆಚ್ಚು CCB ಪೊಲೀಸರು ದಾಳಿಯನ್ನು ಮಾಡಿ ಶೋಧವನ್ನು ಮಾಡಿದ್ದಾರೆ. ಸ್ಪಾ ಮಾಲೀಕರ ಬೆನ್ನತ್ತಿರುವಂತಹ ಸಿಲಿಕಾನ್ ಸಿಟಿ ಪೊಲೀಸರು ಯಾರಿರ್ಬೋದು? ಈ ಮಾಲೀಕರು ಅಕ್ರಮವಾಗಿ, ಅದು ಸ್ಪಾ ಅನ್ನುವ ಹೆಸರಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂಥ ಆರೋಪ, ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂಥ ಶಂಕೆ. ಈ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ CCB ಪೊಲೀಸರು ನಿನ್ನೆ ರಾತ್ರಿ ದಾಳಿಯನ್ನು ನಡೆಸಿದರು. ದಾಳಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. 10ಕ್ಕೂ ಹೆಚ್ಚು CCB ಪೊಲೀಸರು ನಿನ್ನೆ ದಾಳಿ ನಡೆಸಿ ಶೋಧ ಕಾರ್ಯವನ್ನು ನಡೆಸಿದರು. ಬೆಂಗಳೂರಿನ ಟಿನ್ ಫ್ಯಾಕ್ಟ್ರಿ ಬಳಿ ಇರುವಂತಹ ಸ್ಪಾ ಇದು, ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾ. ಈ ಸ್ಪಾದಲ್ಲಿ ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ರು ಅನ್ನುವ ಆರೋಪ ಕೇಳಿ ಬಂದಿತ್ತು. ಈ ಒಂದು ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ CCB ಪೊಲೀಸರು ತಡರಾತ್ರಿ ದಾಳಿಯನ್ನು ನಡೆಸಿ ಶೋಧವನ್ನು ಕೂಡ ನಡೆಸಿದ್ದಾರೆ. CCB ಪೊಲೀಸರು ನಿನ್ನೆ ದಾಳಿಯನ್ನು ನಡೆಸಿದ್ದಾರೆ. ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂಥ ಸ್ಪಾ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಸ್ಪಾ ಅನ್ನುವ ಹೆಸರಲ್ಲಿ ಅಕ್ರಮವಾಗಿ ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸ್ತಾ ಇದ್ದಂಥ ಈ ಸ್ಪಾದ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ, ಆತ ಎಲ್ಲಿದ್ದಾನೆ, ಎಲ್ಲೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ CCB ಪೊಲೀಸರು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾರಿಗೆ ಸೇರಿದ್ದು ಈ ಸ್ಪಾ? ಎಷ್ಟು ದಿನಗಳಿಂದ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು? ಈಗ ತನಿಖೆ ಹೇಗೆ ನಡೀತಾ ಇದೆ ನಾಗರಾಜ್?
ಖಂಡಿತ ನಾಗೇಂದ್ರ, ಏನು ನಿನ್ನೆ ರಾತ್ರಿ ದಿಢೀರ್ನೆ CCBಯ ಮಹಿಳಾ ಸಂರಕ್ಷಣಾ ದಳ ಓಲ್ಡ್ ಮಡ್ರಾಸ್ ರಸ್ತೆಯಲ್ಲಿರ್ತಕ್ಕಂಥ ನಿರ್ವಾಣ್ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿದಾಗ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬಂದಿರತಕ್ಕಂಥದ್ದು. ಇದು ಕೇವಲ ಸ್ಪಾ ಅಲ್ಲ, ಹೈಟೆಕ್ ವೇಶ್ಯಾವಾಟಿಕೆ ದಂಧೆಯ ಅಡ್ಡೆಯನ್ನಾಗಿ ಇಲ್ಲಿ ನಡೆಸಲಾಗ್ತಾ ಇತ್ತು ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. 10ಕ್ಕೂ ಹೆಚ್ಚು ಅಧಿಕಾರಿಗಳು ಸುಮಾರು 4 ಗಂಟೆಗಳ ಕಾಲ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ವೇಳೆಯಲ್ಲಿ ಇವರು ಸ್ಪಾ ನಡೆಸ್ತಾ ಇಲ್ಲ, ಈ ಸ್ಪಾ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಸದ್ಯ ಇಲ್ಲಿ ಏನು ಹೊರ ರಾಜ್ಯಗಳಿಂದ ಬಂದಿದ್ದಂಥ 44 ಮಹಿಳೆಯರನ್ನ ಸಂರಕ್ಷಣೆ ಮಾಡಿದ್ರೆ 30ಕ್ಕೂ ಹೆಚ್ಚು ಗಿರಾಕಿಗಳು ಅಲ್ಲಿಗೆ ಬಂದಿದ್ದಂಥ ಗಿರಾಕಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮಹದೇವಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಈತ ಹೊರ ರಾಜ್ಯದಿಂದ ಬಂದು ಅನಿಲ್ ಎಂಬಾತ ಈ ಒಂದು ಇಂಟರ್ನ್ಯಾಷನಲ್ ಸ್ಪಾನ ನಡೆಸ್ತಾ ಇದ್ದ. ಜೊತೆಗೆ ಆತನ ಬಳಿ 3.5 ಕೋಟಿಗೂ ಅಧಿಕ ಮೌಲ್ಯದ ಒಂದು ಹೈ ಎಂಡ್ ಮರ್ಸಿಡಸ್ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸದ್ಯಕ್ಕೆ ಆತನನ್ನ ಬಂಧನ ಮಾಡಿ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿಟ್ಟು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನು ಯಾರನ್ನೆಲ್ಲ ಈತ ಇಲ್ಲಿಗೆ ಕರೆಸ್ತಾ ಇದ್ದ, ಯಾರೆಲ್ಲ ಇಲ್ಲಿ ಭಾಗಿಯಾಗ್ತಾ ಇದ್ರು, ಎಲ್ಲದರ ಬಗ್ಗೆ CCB ಅಧಿಕಾರಿಗಳು ಒಂದು ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಅಂದ್ರೆ ಅಯೋಧ್ಯೆಗೂ ಕರ್ನಾಟಕಕ್ಕೂ ಕೂಡ ಅವಿನಾಭಾವ ಸಂಬಂಧ ಇದೆ. ಒಂದು ಕಡೆ ಆ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುವಂತಹ ವಿಚಾರ, ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿರೋರು ಕೂಡ ನಮ್ಮ ಕರ್ನಾಟಕದವರು ಅನ್ನೋದು ಹೆಮ್ಮೆಯ ಸಂಗತಿ. ಆದ್ರೆ ಶ್ರೀರಾಮನ ಭಕ್ತರು ಕೂಡ ನಮ್ಮ ಕರ್ನಾಟಕದವರು ಅನ್ನೋದು ಹೆಮ್ಮೆಯ ಸಂಗತಿ. ಕೊಪ್ಪಳಕ್ಕೂ ಅಯೋಧ್ಯೆಗೂ ಇರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸುತ್ತಲೂ ಹರಿಯುತ್ತಿರುವ ತುಂಗಾಭದ್ರೆ ನದಿಯ ದಡದಲ್ಲಿ ಒಂದೆಡೆ ಕಲ್ಲುಗಳಿಂದ ನಿರ್ಮಾಣವಾಗಿರುವ ಪುಟ್ಟಗೋಡೆ, ಮತ್ತೊಂದೆಡೆ ನದಿ ದಡದಲ್ಲಿರುವ ದೊಡ್ಡ ಕಲ್ಲು ಬಂಡಿಯ ಮೇಲಿರುವ ಪಾದಗಳು. ಇದು ನೋಡ್ಲಿಕ್ಕೆ ಸಾಮಾನ್ಯ ಸ್ಥಳದಂತೆ ಭಾಸವಾಗಬಹುದು, ಆದರೆ ಇಡೀ ರಾಮಾಯಣದಲ್ಲಿ ಪ್ರಮುಖ ಮತ್ತು ಅತಿ ಮಹತ್ವ ಪಡೆದ ಸ್ಥಳವಿದು. ಇದೇ ಸ್ಥಳದಲ್ಲಿ ರಾಮ, ಲಕ್ಷ್ಮಣರು ಮತ್ತು ಹನುಮಂತ, ಸುಗ್ರೀವರು ಭೇಟಿಯಾಗ್ತಾರೆ. ನಂತರ ಏನಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಇಂತಹ ಐತಿಹಾಸಿಕ ಸ್ಥಳ ಇರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನಗುಂದಿ ಬಳಿ ಇರೋ ಚಂಚಲ ಕೋಟೆಯಲ್ಲಿ. ರಾಮ, ಆಂಜನೇಯ, ಸುಗ್ರೀವ ಭೇಟಿಯಾಗಿದ್ದು ಇದೇ ಚಂಚಲಕೋಟೆಯಲ್ಲಿ ಅನ್ನೋದು ಇತಿಹಾಸಕಾರರ ಮಾತು. ಹೀಗಾಗಿ ಬೃಹತ್ ಕಲ್ಲು ಬಂಡೆಯ ಮೇಲೆ ಪಾದುಕೆಗಳಿದ್ದು ಅವು ರಾಮನ ಪಾದುಕೆಗಳು ಅಂತ ಹೇಳಲಾಗುತ್ತಿದೆ. ಚಂಚಲಕೋಟೆಯಲ್ಲಿ ರಾಮ ಕಾಲಿಟ್ಟ ಹೆಜ್ಜೆ ಗುರುತುಗಳು ಇವು ಅಂತಾನೆ ಹೇಳುತ್ತಾರೆ. ಇನ್ನು ರಾಮ ಮತ್ತು ಸುಗ್ರೀವರಿಬ್ಬರು ಕೂಡ ಪತ್ನಿಗಾಗಿ ಹುಡುಕಾಟ ನಡೆಸಿದ್ರು. ಈ ಸಮಯದಲ್ಲಿ ವಾಲಿಯ ದೌರ್ಜನ್ಯದ ಬಗ್ಗೆ ಸುಗ್ರೀವ ಮತ್ತು ಹನುಮಂತ ರಾಮನಿಗೆ ಹೇಳುತ್ತಾರೆ, ತಮಗೆ ಸಹಾಯ ಮಾಡುವಂತೆ ಕೇಳುತ್ತಾರೆ. ನಂತರ ವಾಲಿ ಮತ್ತು ರಾಮನ ನಡುವೆ ಯುದ್ಧ ನಡೆಯುತ್ತೆ. ವಾಲಿಯನ್ನ ರಾಮ ವಧೆ ಮಾಡುತ್ತಾನೆ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಕೊಪ್ಪಳದಲ್ಲಿ ಕಿಷ್ಕಿಂದೆ ಭಾಗದಲ್ಲಿ ರಾಮನ ಅನೇಕ ಹೆಜ್ಜೆ ಗುರುತುಗಳಿವೆ. ಜೊತೆಗೆ ರಾಮನ ಹೆಜ್ಜೆ ಗುರುತುಗಳ ಬಗ್ಗೆ ವಾಲ್ಮೀಕಿಯ ರಾಮಾಯಣದಲ್ಲಿ ಉಲ್ಲೇಖಗಳು ಕೂಡ ಇವೆ. ರಾಮನ ಅನೇಕ ಹೆಜ್ಜೆ ಗುರುತುಗಳು ಕೊಪ್ಪಳ ಜಿಲ್ಲೆಯಲ್ಲಿ ಇರೋದ್ರಿಂದ ರಾಮ ಮಂದಿರ ಉದ್ಘಾಟನೆ ಕೊಪ್ಪಳ ಜನರಿಗೆ ಹೆಚ್ಚಿನ ಸಂತಸ ತಂದಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.